ಸೂರಜ್ ಹೆಗ್ಡೆ ಅವರ ಅಕಾಲಿಕ ನಿಧನದಿಂದ ವೈಯಕ್ತಿಕವಾಗಿ ಹಾಗೂ ನಮ್ಮ ಕುಟುಂಬಕ್ಕೆ ತುಂಬಲಾರದಂಥ ನಷ್ಟ. ಅವರು ಮತ್ತೆ ಅವರ ತಮ್ಮ ನಾವೆಲ್ಲರೂ ಕೂಡ ಒಟ್ಟಿಗೆ ಸ್ಕೂಲಿಂದ ಬಂದಿರೋ. ಬಹುಶಃ ನಾನು 8-9 ವರ್ಷದಿಂದ ನನಗೆ ಯಾವಾಗ 8-9 ವರ್ಷ ಆಗಿತ್ತು ಅವಾಗಿಂದ ನೋಡ್ತಾ ಇದ್ದಾರೆ. ಅವರಷ್ಟು ಸ್ನೇಹಜೀವಿ ಮತ್ತೆ ತಾಳ್ಮೆ ಇರುವಂತ ವ್ಯಕ್ತಿ ಬಹುಶಃ ನಾನು ಎಂದು ನೋಡಿಲ್ಲ. ಎಲ್ಲರಿಗೂ ಒಳ್ಳೇದು ಬಯಸೋರು, ಯಾರ ಬಗ್ಗೆನೂ ಕೂಡ ಅಸೂಯೆ ಮಾತಾಗ್ಲಿ ಅಥವಾ ಹೊಟ್ಟೆ ಕಿಚ್ಚಿನ ಮಾತಾಗ್ಲಿ ಯಾವತ್ತೂ ಕೂಡ ಮಾತನಾಡೋದಲ್ಲ. ಎಲ್ಲರಿಗೂ ಒಳ್ಳೇದನ್ನೇ ಬಯಸಿದಂಥವ್ರು. ಹಿ ವಾಸ್ ಲೈಕ್ ಎನ್ ಎಲ್ಡರ್ ಬ್ರದರ್ ಟು ಮೀ. ಇವತ್ತು ಅವರು ಇಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಕುಟುಂಬದಲ್ಲಿ ಯಾರಿಗೂ ನಂಬಕ್ಕಾಗ್ತಾ ಇಲ್ಲ. ಈಗಲೂ ಕೂಡ ಖರ್ಗೆ ಸಾಹೇಬ್ರು ನನಗೆ ಫೋನ್ ಮಾಡಿ ಯಾಕಿನ್ನ ಹೋಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ನಮ್ಮ ತಾಯಿಯವ್ರಿಗೆ ಕೂಡ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ಅ ಗ್ರೇಟ್ ಲಾಸ್, ಇಟ್ಸ್ ಅ ಪರ್ಸನಲ್ ಟ್ರಾಜಿಡಿ ಫಾರ್ ದಿ ಎಂಟೈರ್ ಫ್ಯಾಮಿಲಿ. ಆಮೇಲೆ ಪಕ್ಷ ನಿಷ್ಠೆ ಅವರಿಂದ ನಮ್ಮ ಯುವಕರು ಕಲಿಬೇಕು. ತಮಿಳ್ನಾಡಿಗೆ ಹಾಕಿದ್ರೆ ತಮಿಳ್ನಾಡಿಗೆ ಹೋಗೋರು, ಮಹಾರಾಷ್ಟ್ರಕ್ಕೆ ಹಾಕಿದ್ರೆ ಮಹಾರಾಷ್ಟ್ರಕ್ಕೆ ಹೋಗೋರು, ಅಸ್ಸಾಮಿಗೆ ಹೋಗೋರು, ಇಲ್ಲಿ ಯಾವುದೇ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಅವ್ರ ಸಹಕಾರ ಬೇಕಾಗಿದ್ರೆ ಅಲ್ಲೂ ಕೂಡ ಕೆಲಸ ಮಾಡೋರು. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಆಗಿದ್ರು. ಈಗಲೂ ಕೂಡ ಮುಂದಿನ ಬಾರಿ ಅವರಿಗೆ ಎಲ್ಲಾದರೂ ಅವಕಾಶ ಇದ್ದಿದ್ರೆ ಕಲ್ಪಿಸ್ಕೊಡ್ಬೇಕು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಅವರ ಪರಿಶ್ರಮಕ್ಕೆ ತಕ್ಕ ಸೂಕ್ತವಾದಂಥ ಕೂಲಿ ಕೊಡಬೇಕು ಅಂತ ಕೂಡ ಅವರು ಈ ಸರಿ ತೀರ್ಮಾನ ಮಾಡಿದ್ರು. ಬಹಳ ದೊಡ್ಡ ದುರ್ದೈವ. ಅವ್ರು ಯಾವತ್ತೂ ತೋರಿಸ್ಕೊಂಡಿಲ್ಲ. ಇವರೇ ದೇವರಾಜ ಅರಸ್ ಅವ್ರ ಮೊಮ್ಮಗ ಇದರಂತಾನೆ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಬಹುಶಃ ಮಾಧ್ಯಮದವರಿಗೆ ಇವತ್ತು ಗೊತ್ತಾಗಿರ್ಬೋದು ಬಹಳಷ್ಟು ಜನರಿಗೆ. ಎಲ್ಲೂ ಕೂಡ ಅಹಂಕಾರ, ಅಹಮ್ಮು, ದಿಮಾಕ್ ಎಲ್ಲೂ ಕೂಡ ಇರಲಿಲ್ಲ. ಇವತ್ತು ಇನ್ನೂ ಕೂಡ ದೇವರಾಜ ಅರಸ್ ಅವರ ಹೆಸರು ಮೇಲೆ ನಾವೆಲ್ಲ ಓಟ್ ತಗೋತೀವಿ. ಆದರೆ ಆ ವ್ಯಕ್ತಿ ಯಾವತ್ತೂ ಕೂಡ ಅವರ ಹೆಸರಿಗೆ ಕಪ್ಪು ಚುಕ್ಕೆ ಬರೋಂಗೆ ಮಾಡಿಲ್ಲ. ಒಂದು ಭಾಳ ರಿಯಲಿ ನಾನು ಹೇಳ್ದಂಗೆ ಐ ಹ್ಯಾವ್ ನೆವರ್ ಸೀನ್ ಅ ಮ್ಯಾನ್ ಹೂ ಇಸ್ ಮೋರ್ ಪೇಷಂಟ್ ದೆನ್ ಹಿಮ್. ಎಲ್ಲರಿಗೂ ಒಳ್ಳೇದು ಬಯಸೋರು, ಅಸೂಯೆ ಅನ್ನೋದಿಲ್ಲ ಮನುಷ್ಯನಲ್ಲಿ. ಅದು ನೋಡಿ, ಇಟ್ಸ್ ದೇರ್ ಪಾರ್ಟಿ ಪಾಲಿಸಿ ಅಲ್ಲ. ಬಿಜೆಪಿ ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, JDS ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, ಅದು ನಮಗೇನು ಸಂಬಂಧ. ಆದರೆ ಒಂದು ಮಾತ್ರ ಅರ್ಥ ಆಗ್ಬೋದು, ಬಿಜೆಪಿ JDS ಅವರ ಮೈತ್ರಿ ಸ್ಟ್ರಾಂಗ್ ವಿಕೆಟ್ ಮೇಲೆ ಇಲ್ಲ. ನೋಡಿ, ಅವ್ರು ವೀಕ್ ಆಗ್ತಾರೋ ಸ್ಟ್ರಾಂಗ್ ಆಗ್ತಾರೋ ಗೊತ್ತಿಲ್ಲ. ಇವರೇ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರ ಮನ್ಸು ಗೆಲ್ಬೇಕಂತ ನಮ್ದಿದೆ ಅಷ್ಟೇ. ಅವ್ರ ಮೈತ್ರಿ ತಗೊಂಡು ನಮ್ಗೇನ್ ಮಾಡೋದಿದೆ? ನಾವು ನಮ್ಮ ಶಕ್ತಿ ಮೇಲೆ ಗೆಲ್ಬೇಕು ಹೊರತು ಅವರ ವೀಕ್ನೆಸ್ ಮೇಲೆ ಅಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಅದು ಸಂಬಂಧ ಇಲ್ಲ. ಆದ್ರೆ ಬಿಜೆಪಿ, IT, ED, CBI ಇರಲಿಲ್ಲ ಅಂದ್ರೆ JDSಗಿಂತ ಕನಿಷ್ಠ ಪ್ರಾದೇಶಿಕ ಪಕ್ಷ ಆಗುತ್ತೆ. ಸರ್, ಇನ್ ಬಿಟ್ವೀನ್ ಸೂರಜ್ ಹೆಗ್ಡೆ ಅವರ ಅಕಾಲಿಕ ನಿಧನದಿಂದ ವೈಯಕ್ತಿಕವಾಗಿ ಹಾಗೂ ನಮ್ಮ ಕುಟುಂಬಕ್ಕೆ ತುಂಬಲಾರದಂಥ ನಷ್ಟ. ಅವರು ಮತ್ತೆ ಅವರ ತಮ್ಮ ನಾವೆಲ್ಲರೂ ಕೂಡ ಒಟ್ಟಿಗೆ ಸ್ಕೂಲಿಂದ ಬಂದಿರೋ. ಬಹುಶಃ ನಾನು 8-9 ವರ್ಷದಿಂದ ನನಗೆ ಯಾವಾಗ 8-9 ವರ್ಷ ಆಗಿತ್ತು ಅವಾಗಿಂದ ನೋಡ್ತಾ ಇದ್ದಾರೆ. ಅವರಷ್ಟು ಸ್ನೇಹಜೀವಿ ಮತ್ತೆ ತಾಳ್ಮೆ ಇರುವಂತ ವ್ಯಕ್ತಿ ಬಹುಶಃ ನಾನು ಎಂದು ನೋಡಿಲ್ಲ. ಎಲ್ಲರಿಗೂ ಒಳ್ಳೇದು ಬಯಸೋರು, ಯಾರ ಬಗ್ಗೆನೂ ಕೂಡ ಅಸೂಯೆ ಮಾತಾಗ್ಲಿ ಅಥವಾ ಹೊಟ್ಟೆ ಕಿಚ್ಚಿನ ಮಾತಾಗ್ಲಿ ಯಾವತ್ತೂ ಕೂಡ ಮಾತನಾಡೋದಲ್ಲ. ಎಲ್ಲರಿಗೂ ಒಳ್ಳೇದನ್ನೇ ಬಯಸಿದಂಥವ್ರು. ಹಿ ವಾಸ್ ಲೈಕ್ ಎನ್ ಎಲ್ಡರ್ ಬ್ರದರ್ ಟು ಮೀ. ಇವತ್ತು ಅವರು ಇಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಕುಟುಂಬದಲ್ಲಿ ಯಾರಿಗೂ ನಂಬಕ್ಕಾಗ್ತಾ ಇಲ್ಲ. ಈಗಲೂ ಕೂಡ ಖರ್ಗೆ ಸಾಹೇಬ್ರು ನನಗೆ ಫೋನ್ ಮಾಡಿ ಯಾಕಿನ್ನ ಹೋಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ನಮ್ಮ ತಾಯಿಯವ್ರಿಗೆ ಕೂಡ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ಅ ಗ್ರೇಟ್ ಲಾಸ್, ಇಟ್ಸ್ ಅ ಪರ್ಸನಲ್ ಟ್ರಾಜಿಡಿ ಫಾರ್ ದಿ ಎಂಟೈರ್ ಫ್ಯಾಮಿಲಿ. ಆಮೇಲೆ ಪಕ್ಷ ನಿಷ್ಠೆ
ಅವರಿಂದ ನಮ್ಮ ಯುವಕರು ಕಲಿಬೇಕು. ತಮಿಳ್ನಾಡಿಗೆ ಹಾಕಿದ್ರೆ ತಮಿಳ್ನಾಡಿಗೆ ಹೋಗೋರು, ಮಹಾರಾಷ್ಟ್ರಕ್ಕೆ ಹಾಕಿದ್ರೆ ಮಹಾರಾಷ್ಟ್ರಕ್ಕೆ ಹೋಗೋರು, ಅಸ್ಸಾಮಿಗೆ ಹೋಗೋರು, ಇಲ್ಲಿ ಯಾವುದೇ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಅವ್ರ ಸಹಕಾರ ಬೇಕಾಗಿದ್ರೆ ಅಲ್ಲೂ ಕೂಡ ಕೆಲಸ ಮಾಡೋರು. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಆಗಿದ್ರು. ಈಗಲೂ ಕೂಡ ಮುಂದಿನ ಬಾರಿ ಅವರಿಗೆ ಎಲ್ಲಾದರೂ ಅವಕಾಶ ಇದ್ದಿದ್ರೆ ಕಲ್ಪಿಸ್ಕೊಡ್ಬೇಕು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಖರ್ಗೆ ಸಾಹೇಬ್ರಿರ್ಬೋದು, ಅವರ ಪರಿಶ್ರಮಕ್ಕೆ ತಕ್ಕ ಸೂಕ್ತವಾದಂಥ ಕೂಲಿ ಕೊಡಬೇಕು ಅಂತ ಕೂಡ ಅವರು ಈ ಸರಿ ತೀರ್ಮಾನ ಮಾಡಿದ್ರು. ಬಹಳ ದೊಡ್ಡ ದುರ್ದೈವ. ಅವ್ರು ಯಾವತ್ತೂ ತೋರಿಸ್ಕೊಂಡಿಲ್ಲ. ದೇವರಾಜ ಅರಸು ಅವ್ರ ಮೊಮ್ಮಗ ಇದರಂತಾನೆ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಬಹುಶಃ ಮಾಧ್ಯಮದವರಿಗೆ ಇವತ್ತು ಗೊತ್ತಾಗಿರ್ಬೋದು ಬಹಳಷ್ಟು ಜನರಿಗೆ. ಎಲ್ಲೂ ಕೂಡ ಅಹಂಕಾರ, ಅಹಮ್ಮು, ದಿಮಾಕ್ ಎಲ್ಲೂ ಕೂಡ ಇರಲಿಲ್ಲ. ಇವತ್ತು ಇನ್ನೂ ಕೂಡ ದೇವರಾಜ ಅರಸು ಅವರ ಹೆಸರು ಮೇಲೆ ನಾವೆಲ್ಲ ಓಟ್ ತಗೋತೀವಿ. ಆದರೆ ಆ ವ್ಯಕ್ತಿ ಯಾವತ್ತೂ ಕೂಡ ಅವರ ಹೆಸರಿಗೆ ಕಪ್ಪು ಚುಕ್ಕೆ ಬರೋಂಗೆ ಮಾಡಿಲ್ಲ. ಒಂದು ಭಾಳ ಈಸ್ ರಿಯಲಿ ನಾನು ಹೇಳ್ದಂಗೆ ಐ ಹ್ಯಾವ್ ನೆವರ್ ಸೀನ್ ಅ ಮ್ಯಾನ್ ಹೂ ಇಸ್ ಮೋರ್ ಪೇಷಂಟ್ ದೆನ್ ಹಿಮ್. ಎಲ್ಲರಿಗೂ ಒಳ್ಳೇದು ಬಯಸೋರು, ಅಸೂಯೆ ಅನ್ನೋದಿಲ್ಲ ಮನುಷ್ಯನಲ್ಲಿ. ಅದು ನೋಡಿ, ಇಟ್ಸ್ ದೇರ್ ಪಾರ್ಟಿ ಪಾಲಿಸಿ ಅಲ್ಲ. ಬಿಜೆಪಿ ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, JDS ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, ಅದು ನಮಗೇನು ಸಂಬಂಧ. ಆದರೆ ಒಂದು ಮಾತ್ರ ಅರ್ಥ ಆಗ್ಬೋದು, ಬಿಜೆಪಿ JDS ಅವರ ಮೈತ್ರಿ ಸ್ಟ್ರಾಂಗ್ ವಿಕೆಟ್ ಮೇಲೆ ಇಲ್ಲ. ನೋಡಿ, ಅವ್ರು ವೀಕ್ ಆಗ್ತಾರೋ ಸ್ಟ್ರಾಂಗ್ ಆಗ್ತಾರೋ ಗೊತ್ತಿಲ್ಲ. ಇವರೇ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರಿಗೆ ಜನರ ಮನ್ಸು ಗೆಲ್ಬೇಕಂತ ನಮ್ದಿದೆ ಅಷ್ಟೇ. ಅವ್ರದ್ದು ಮೈತ್ರಿ ತಗೊಂಡು ನಮ್ಗೇನು ಮಾಡೋದಿದೆ? ನಾವು ನಮ್ಮ ಶಕ್ತಿ ಮೇಲೆ ಗೆಲ್ಬೇಕು ಹೊರತು ಅವರ ವೀಕ್ನೆಸ್ ಮೇಲೆ ಅಲ್ಲ. ಅವ್ರೇನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದು ಸಂಬಂಧ ಇಲ್ಲ. ಆದರೆ ಬಿಜೆಪಿ, IT, ED, CBI ಇರಲಿಲ್ಲ ಅಂದ್ರೆ JDSಗಿಂತ ಕನಿಷ್ಠ ಪ್ರಾದೇಶಿಕ ಪಕ್ಷ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.